ಋಣಾನುಬಂಧೇನ ಪಶುಪತ್ನಿಪುತ್ರಾಧಿಕಂ ಲಭ್ಯತೆ ಋಣಕ್ಷಯೇ ತು ವಿನಶ್ಯಂತಿ ತತ್ಸಂಬಂಧಾಶ್ಚ ಬಾಂಧವಾಃ. ಹೀಗೆ ಹಿಂದಿನ ಜನ್ಮದ ಫಲವಾಗಿ ಈ ಜನ್ಮದಲ್ಲಿ ಸಂಬಂಧಗಳು ದೊರಕುತ್ತವೆ. ಅದು ಪಶು ಆಗಿರಬಹುದು, ಪತ್ನಿ ಆಗಿರಬಹುದು, ಪುತ್ರರಾಗಿರಬಹುದು, ಶತ್ರುಗಳಾಗಿರಬಹುದು, ಯಾರೇ ಆಗಿರಬಹುದು. ಋಣ ತೀರಿದ ಮೇಲೆ ದೂರವಾಗುತ್ತವೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಮಸ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ಉಳ್ಳವರಿಗೆ ನಮ್ಮ ಜನ್ಮಕುಂಡಲಿಯ ಪ್ರಕಾರ ನಮ್ಮ ಸಂಬಂಧಿಕರಾಗಲಿ, ಶತ್ರುಗಳಾಗಲಿ, ಗಂಡ ಹೆಂಡತಿಯರಾಗಲಿ ಅಥವಾ ಯಾವುದೇ ಸಂಬಂಧಗಳಾಗಲಿ ಎಷ್ಟು ಸಮಯದವರೆಗೆ ನಮಗೆ ಅನುಕೂಲವಾಗಿರುತ್ತಾರೆ ಎಂಬುದನ್ನು ಈ ದಿವಸ ತಿಳಿಯೋಣ. ರಾಶಿ ಕುಂಡಲಿಯ ಪ್ರಕಾರ ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ ಎಂಬುದಾಗಿ 12 ರಾಶಿಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳಲ್ಲಿ ನಮಗೆ ಸಹೋದರ ಕಾರಕನಾದ ಕುಜನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದಾಗ ಸಿಂಹ, ವೃಶ್ಚಿಕ, ಕುಂಭ, ವೃಷಭ ರಾಶಿಗಳಲ್ಲಿ ಕುಜನು ಸ್ಥಿತನಾಗಿದ್ದರೆ ಸಹೋದರರು ಜೀವನ ಪೂರ್ತಿ ನಮಗೆ ಸಹಾಯಕವಾಗಿ ಇರುತ್ತಾರೆ. ಅಥವಾ ಸೂರ್ಯನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ತಂದೆಯು ಜೀವನ ಪೂರ್ತಿ ಅನುಕೂಲಕರವಾಗಿರುತ್ತಾರೆ. ಅಥವಾ ಚಂದ್ರನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ತಾಯಿಯು ಜೀವನದ ಕೊನೆಯವರೆಗೂ ಸಹಾಯಕರಾಗಿರುತ್ತಾರೆ. ಅಂದರೆ ಹೆಲ್ಪಿಂಗ್ ನೇಚರ್ ನಮಗೆ ಮಾಡಬೇಕು ಎಂದು ಅವರಿಗೆ ಅನಿಸುತ್ತದೆ. ಯಾವುದೇ ಸಂಬಂಧಗಳನ್ನು ತೆಗೆದುಕೊಂಡರೆ ಹೆಂಡತಿಯಾಗಲಿ ಅಥವಾ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ ಯಾವ ಗ್ರಹಗಳು ಯಾವ ಸಂಬಂಧಗಳನ್ನು ಪ್ರತಿನಿಧಿಸುತ್ತವೋ ಆ ಸಂಬಂಧ ಶನಿ ನಮ್ಮ ಕೈ ಕೆಳಗಿನ ಕೆಲಸಗಾರರನ್ನು ಸೂಚಿಸುತ್ತಾನೆ. ಶನಿ ಗ್ರಹವು ಸ್ಥಿರ ರಾಶಿಗಳಲ್ಲಿ ಸ್ಥಿತವಾಗಿದ್ದರೆ ನಮಗೆ ಜೀವನ ಪೂರ್ತಿ ಒಳ್ಳೆಯ ಕೆಲಸಗಾರರು ಸಿಗುತ್ತಾರೆ. ಹಾಗೆ ಶುಕ್ರನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ಹೆಂಡತಿಯು ಜೀವನ ಪೂರ್ತಿ ಜೊತೆಯಲ್ಲಿ ಇರುತ್ತಾಳೆ. ಅಥವಾ ಚರರಾಶಿಗಳಲ್ಲಿ ಮೇಷ, ಕಟಕ, ತುಲ, ಮಕರ ರಾಶಿಗಳಲ್ಲಿ ಹೆಂಡತಿ ಕಾರಕನಾದ ಶುಕ್ರನು ಸ್ಥಿತನಾಗಿದ್ದರೆ ಅವರು ಜಾಸ್ತಿ ದಿವಸ ನಮ್ಮೊಂದಿಗೆ ಇರುವುದಿಲ್ಲ. ಹಾಗೆ ಫ್ರೆಂಡ್ಸ್ ಯಾವ ನಮ್ಮ ಜನ್ಮಕುಂಡಲಿಯಿಂದ 11ನೇ ಮನೆಯನ್ನು ತಿಳಿದುಕೊಂಡರೆ ಅವರು ಫ್ರೆಂಡ್ಸ್ ಅಥವಾ ಹಿರಿಯ ಸಹೋದರರಾಗಿರುತ್ತಾರೆ. ಅಂದರೆ ಇದು ಲಗ್ನವನ್ನು ತೆಗೆದುಕೊಂಡಾಗ 1, 2, 3, 4, 5, 6, 7, 8, 9, 10, 11, 12. ಈ 11ನೇ ಕಾರಕ ಇದು ಸಹೋದರರು, ಹಿರಿಯ ಸಹೋದರ ಅಥವಾ ಸ್ನೇಹಿತರು ಈ ಮನೆಯು ಪ್ರತಿನಿಧಿಸುತ್ತದೆ. ಇದು ಸ್ಥಿರ ರಾಶಿಯಾಗಿದ್ದರೆ ಅವರು ನಮಗೆ ಜೀವನ ಪೂರ್ತಿ ನಮ್ಮ ಜೊತೆಯಲ್ಲಿ ಸಹಾಯಕವಾಗಿ ನಿಂತಿರುತ್ತಾರೆ ಎಂದು ತಿಳಿಯಬೇಕು. ಹಾಗೆ 1, 2, 3, 4ನೇ ಮನೆ, 4ನೇ ಮನೆ ಅಧಿಪತಿಯು ತಾಯಿಯನ್ನು ಪ್ರತಿನಿಧಿಸುತ್ತಾನೆ. ತಾಯಿಯು ಇರುವವರೆಗೂ ನಮಗೆ ಸಹಾಯಕವಾಗಿ ಹೆಲ್ಪಿಂಗ್ ನೇಚರ್ ಆಗಿ ನಿಂತುಕೊಳ್ಳುತ್ತಾರೆ. ಅದೇ ಥರ 1 ರಿಂದ 9ನೇ ಮನೆ ಅಧಿಪತಿ ಅದು ತಂದೆಯನ್ನು ಸೂಚಿಸುತ್ತಾನೆ. ಈ 9ನೇ ಮನೆ ಅಧಿಪತಿಯು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ಅವರು ಇರುವವರೆಗೂ ನಮ್ಮ ಅನುಕೂಲಕ್ಕಾಗಿ ಅವರು ಇರುತ್ತಾರೆ. ಅಥವಾ
ಚರರಾಶಿಯಲ್ಲಿದ್ದರೆ ತುಂಬ ದಿವಸ ಅವರು ನಮಗೆ ಸಹಾಯಕವಾಗಿ ಇರುವುದಿಲ್ಲ. ಹಾಗೆ ದ್ವಿಸ್ವಭಾವ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಸ್ವಲ್ಪ ದಿವಸ ಚೆನ್ನಾಗಿರುತ್ತಾರೆ, ಸ್ವಲ್ಪ ದಿವಸ ಕೋಪಿಸಿಕೊಳ್ಳುತ್ತಾರೆ. ಈ ಥರ ಸಂಬಂಧಗಳು ಜನ್ಮಕುಂಡಲಿಯಿಂದ ನಾವು ತಿಳಿಯಬೇಕು. ಅಂದರೆ ಚರರಾಶಿಯಲ್ಲಿದ್ದರೆ ಜಾಸ್ತಿ ಕಾಲ ನಮ್ಮೊಂದಿಗೆ ಇರುವುದಿಲ್ಲ, ಸ್ಥಿರ ರಾಶಿಯಲ್ಲಿದ್ದರೆ ನಮ್ಮ ಜೀವನ ಪೂರ್ತಿ ಅವರು ಸಹಾಯಕವಾಗುವಂತೆ ನಡೆದುಕೊಳ್ಳುತ್ತಾರೆ, ಅನುಕೂಲಕ್ಕಾಗಿ ನಡೆದುಕೊಳ್ಳುತ್ತಾರೆ. ದ್ವಿಸ್ವಭಾವ ರಾಶಿಯಲ್ಲಿ ಇದ್ದರೆ ಸ್ವಲ್ಪ ದಿವಸ ಚೆನ್ನಾಗಿರುತ್ತಾರೆ, ಇನ್ನೂ ಸ್ವಲ್ಪ ದಿವಸ ಕೋಪಿಸಿಕೊಳ್ಳುತ್ತಾರೆ. ಹೀಗೆ ನಮ್ಮ ರಾಶಿಗಳ ಸ್ವಭಾವದಂತೆ ಯಾವ ಗ್ರಹಗಳು ಯಾವ ಸಂಬಂಧಗಳನ್ನು ಪ್ರತಿನಿಧಿಸುತ್ತವೋ ಆ ಸಂಬಂಧಗಳು ಈ ಸ್ವಭಾವವನ್ನು ಸೂಚಿಸುತ್ತವೆ. ಹಾಗಾಗಿ ನಿಮ್ಮ ಜನ್ಮಕುಂಡಲಿಯನ್ನು ನೋಡಿಕೊಳ್ಳಿ. ಚರರಾಶಿಯಲ್ಲಿ ಸ್ಥಿತವಿದ್ದರೆ ತುಂಬ ದಿವಸ ಜೊತೆಯಲ್ಲಿರೋದಿಲ್ಲ, ಸ್ಥಿರ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಸ್ಥಿರವಾಗಿ ನಿಲ್ಲುತ್ತಾರೆ, ನಮ್ಮ ಬೆಂಬಲಕ್ಕಾಗಿ ಸ್ಥಿರವಾಗಿ ನಿಲ್ಲುತ್ತಾರೆ. ದ್ವಿಸ್ವಭಾವ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಸ್ವಲ್ಪ ದಿವಸ ಕೋಪಿಸಿಕೊಳ್ಳುವುದು, ಸ್ವಲ್ಪ ದಿವಸ ಅನುಕೂಲಕ್ಕಾಗಿ ಇರುತ್ತಾರೆ. ಹೀಗಾಗಿ ಜನ್ಮಕುಂಡಲಿಯಿಂದ ನಮ್ಮ ತಂದೆ ತಾಯಿ, ಹೆಂಡತಿ ಅಥವಾ ಸ್ನೇಹಿತರು, ಶತ್ರುಗಳು, ಮಿತ್ರರು, ಹೆಂಡತಿ ಮನೆಯ ಸಂಬಂಧಿಕರು, ಸೋದರ ಮಾವಂದಿರು, ಹೀಗೆ ಎಲ್ಲವನ್ನೂ ಈ ಕುಂಡಲಿಯಿಂದ ಅವರು ನಮ್ಮೊಂದಿಗೆ ಎಷ್ಟು ಕಾಲ ಚೆನ್ನಾಗಿ ಇರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವಂದನೆಗಳು.